ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಡನ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ನಾನು ಈ ಥರ ರೆಡಿ ಮಾಡಿದ್ದೆ. ಆ್ಯಂಡ್ ನನ್ನ ಗಂಡನಿಗೂ ಕೂಡ ಸ್ವಲ್ಪ ಡೌಟ್ ಇತ್ತು, ನಾನು ಎಂದು ನನಗೋಸ್ಕರ ಮನೇಲಿ ಏನೋ ಸರ್ಪ್ರೈಸ್ ರೆಡಿ ಮಾಡ್ತಿದ್ದಾಳೆ ಅಂತ. ಬಟ್ ಏನು ಗೊತ್ತಿಲ್ಲದಿರೋರ ಥರನೇ ಓಡಾಡ್ಕೊಂಡಿದ್ರು ದುಡ್ಡು ಕಳ್ಳ ನನ್ನ ಗಂಡ. ಅವ್ರನ್ನ ಆಫೀಸಿಗೆ ಕಳಿಸಿ ನಾನು ಮನೇಲಿದ್ದು ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ನನ್ನ ಪಾಪ ಚಿಕ್ಕ ನಾದಿನೂ ಕೂಡ ಸ್ಕೂಲಿಗೆ ರಜಾ ಹಾಕಿಸಿ ಮನೇಲೇ ಕೂರಿಸ್ಕೊಂಡಿದ್ದೆ, ಹೆಲ್ಪ್ ಮಾಡೋದಕ್ಕೆ ಬೇಕಾಗುತ್ತೆ ಅವಳು ಅಂತ. ಆ್ಯಂಡ್ ನಮ್ಮ ಮಾವನೂ ಕೂಡ ಹಾಫ್ ಡೇ ಲೀವ್ ಹಾಕಿ ಆಫೀಸಿಗೆ ಮನೆಗೆ ಬಂದು ಎಲ್ಲನೂ ಹೆಲ್ಪ್ ಮಾಡಿದ್ರು ನನಗೆ. ಆಮೇಲೆ ನಮ್ಮ ಅತ್ತಿಗೆನೂ ಕೂಡ ಬಂದು ಜಾಯ್ನ್ ಆದರು. ಆಮೇಲೆ ನನ್ನ ಗಂಡನ ಫ್ರೆಂಡು ಅವಳು ಕೂಡ ಬಂದು ನನ್ನ ಜೊತೆ ಜಾಯ್ನ್ ಆಗಿ ಎಲ್ಲರೂ ಸೇರಿ ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ದಾಯಿತು. ಡೆಕೋರೇಷನ್ ಹೇಗೆ ಬಂತೋ ಹೇಗಿರುತ್ತೋ, ನನ್ನ ಗಂಡಂಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಯೋಚನೆಯಲ್ಲೇ ನಾನಿದ್ದೆ. ಹೇಗೋ ನನ್ನ ಗಂಡಂಗೂ ಕೂಡ ಇಷ್ಟ ಆಯಿತು. ಎಲ್ಲ ಗೊತ್ತಿದ್ರೂ ಸರ್ಪ್ರೈಸ್ ಆಗಿರೋ ಥರ ಡವ್ ಮಾಡಿದ್ರು. ಅದು ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಿತ್ತು. ಬಿಡಿ, ಹೇಗೋ ಗೊತ್ತಾಗಿ ಏನು ಮಾಡೋದಕ್ಕಾಗಿಲ್ಲ. ಒಂದೇ ಮನೇಲಿ ನಿಂತ್ಕೊಂಡು ಎಷ್ಟು ಅಂತ ನಾನು ಗೊತ್ತಿಲ್ಲದಂಗೆ ಎಲ್ಲ ಸರ್ಪ್ರೈಸ್ ಕೊಡೋದಕ್ಕಾಗುತ್ತೆ ಅಂತೇಳಿ ನಾನು ಸುಮ್ಮನೆ ಆದೆ. ಅವ್ರಿಗೆ ಗಿಫ್ಟ್ಸ್ ಕೊಡಬೇಕು ಅಂತ ಹೇಳಿ 27 ಗಿಫ್ಟ್ಸ್ನ ಕಲೆಕ್ಟ್ ಮಾಡಿ ಅದನ್ನು ಮನೆಗೆ ತಂದು ಕೊಡೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗಿ ಒಟ್ಟಿಗೆ ಆಫೀಸಿಂದ ಮನೆಗೆ ಬರೋದು. ಸೊ ಆದ್ದರಿಂದ ಅವ್ರಿಗೆ ಕಣ್ ತಪ್ಪಿಸಿ ನಾನು ಗಿಫ್ಟ್ಸ್ಗಳನ್ನ ತೊಗೊಂಡು ಮನೆಗೆ ಬಂದು ಕೊಡೋಷ್ಟೊತ್ತಿಗೆ ಹೇಗೋ ಒಂದು ಗಿಫ್ಟ್ಸಿಂದ ನನ್ನ ಗಂಡನಿಗೆ ವಿಷಯ ಗೊತ್ತಾಗೋ ಥರ ಆಗೋಗಿದೆ. ಹಾಗೂ ತುಂಬಾ ಸೀಕ್ರೆಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಮ್ಮ ರೂಮಲ್ಲಿ ಇಟ್ಕೊಂಡ್ರೆ ಎಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮ ಅತ್ತೆ ರೂಮಲ್ಲಿ ಇಟ್ಟು ಅವ್ರ ರೂಮಲ್ಲೇ ಕೂತ್ಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ, ಹಬ್ಬ ಇಷ್ಟೊಂದು ರಿಸ್ಕ್ ಇರುತ್ತೆ ಅಂತ ನನಗಂತೂ ನಿಜ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ಖುಷಿ, ನಾವು ಇಷ್ಟಪಡೋರಿಗೋಸ್ಕರ ಇಂಥ ದೊಡ್ಡ ರಿಸ್ಕ್ ಆದರೂ ತೊಗೊಂಡು ಮಾಡಿದ್ರೆ ಆ ರಿಸ್ಕು ವೇಸ್ಟ್ ಆಗಲ್ಲ, ಅವರಿಗೆಲ್ಲೋ ಸಣ್ಣ ಖುಷಿ ಕೊಡುತ್ತೆ ಅನ್ನೋದೊಂದು ಸಮಾಧಾನ ನನಗೆ. ಯಾಕೆ ಇವಳು 27 ಗಿಫ್ಟ್ಸೇ ಕೊಡಬೇಕಿತ್ತು, 1 ಗಿಫ್ಟ್ ಕೊಟ್ಟಿದ್ರೆ ಆಗ್ತಿತ್ತಲ್ಲಪ್ಪ ಅಂತ ನೀವು ಅಂದ್ಕೊಂಡಿರ್ಬೋದು. 27 ಗಿಫ್ಟ್ಸ್ ನಾನು ಏನಕ್ಕೆ ಕೊಟ್ಟೆ ಅಂತಂದರೆ, ಈ ವರ್ಷಕ್ಕೆ ನನ್ನ ಗಂಡನಿಗೆ 27 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 27 ಇಯರ್ಸ್ಗೆ ನಾನು 27 ಗಿಫ್ಟ್ಸೇ ಕೊಡಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಎಲ್ಲದನ್ನು ಕಲೆಕ್ಟ್ ಮಾಡಿದ್ದಾಯಿತು. ಏನೇನೆಲ್ಲ ನಾನು ಗಿಫ್ಟ್ಸ್ಗಳನ್ನ ಕೊಟ್ಟೆ, ಹೇಗೆಲ್ಲ ನಾನು ಅದನ್ನು ರೆಡಿ ಮಾಡಿಕೊಂಡೆ ಅಂತ ಹೇಳಿದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಹೇಗಿತ್ತು, ಎಲ್ಲ ಸೇರಿ ಹೇಗೆಲ್ಲ ಮಾಡಿದ್ವಿ, ಹೇಗೆಲ್ಲ ಒದ್ದಾಡಿದ್ವಿ ಅನ್ನೋದನ್ನು ಕೂಡ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಾನು ಎಲ್ಲ ವೀಡಿಯೋಸ್ನೂ ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ವೀಡಿಯೋಸ್ನ ನೋಡಿ ಫಾಲೋ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಇರ್ತಾ ಇದ್ದರೆ ಬೇರೆ ಬೇರೆ ಥರ ಎಲ್ಲ ವೀಡಿಯೋಸ್ನ ಮಾಡಿ ನಾನು ನಿಮಗೆ ಒಂದು ಕಂಟೆಂಟ್ನ ರೆಡಿ ಮಾಡಿ ಕೊಡೋದಕ್ಕೆ ತುಂಬ ನನಗೆ ಹೆಲ್ಪ್ ಆಗುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇತ್ತು. ಬಟ್ ನನ್ನ ಗಂಡನಿಗೆ ತುಂಬ ಆಡಂಬರ ಎಲ್ಲ ಇಷ್ಟ ಆಗಲ್ಲ. ಸೊ ಅವ್ರು ತುಂಬ ಸಿಂಪಲ್ ಕೂಡ. ಅದರಿಂದ ನಾನು ಮನೇಲೇ ತುಂಬ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವ್ರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ನಾನು ಅಂದ್ಕೊಂಡು, ಅದರಿಂದ ತುಂಬ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಮನೆಯವರೆಲ್ಲ ಸೇರಿ ನೆನೆ ರೆಡಿ ಮಾಡ್ಕೊಂಡಿದ್ವಿ. ಸೊ ಹೀಗಾಗಿ ಅವರಿಗೆ ಇದೆಲ್ಲ ಡೆಕೋರೇಷನ್ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಕೇಕೂ ಒಂದು ರೀಸನ್ ಆಗಿರ್ಬೋದು, ಅದನ್ನು ಕೂಡ ಒಂದು ಕಡೆ ಕೊಡೋದಕ್ಕೆ ಹೋಗಿ ಎಷ್ಟೊಂದು ಕಡೆ ಅಲ್ದಿದ್ದಾಯಿತು. ಎಲ್ಲೂ ಕೊನೆಗೂ ಸಿಗದೇನೆ ಲಾಸ್ಟಿಗೆ ಒಂದು ಕೇಕ್ ಶಾಪಿಗೆ ಹೋಗಿ ಅಲ್ಲಿ ಆರ್ಡರ್ ಕೊಟ್ವಿ. ಪಾಪ ಅವರು ಹೋಮ್ ಡೆಲಿವರಿನೇ ಕೊಟ್ಟರು. ಆ್ಯಂಡು ಇದು ಇವಾಗ ಟ್ರೆಂಡಿ ಆಗಿದೆ ಬೆಂಟೋ ಕೇಕ್ ಅಂತ ಹೇಳಿ, ಅದು ಕಪಲ್ಸ್ಗೆ ಅಂತಲೇ ರೆಡಿ ಮಾಡಿದಿರೋ ಹಾಗಿದೆ. ಸೊ ಅದನ್ನು ಕೂಡ ಹುಡುಕಿ ಆ ಬೆಂಟೋ ಕೇಕ್ನು ಕೂಡ ರೆಡಿ ಮಾಡಿದ್ದಾಯಿತು. ಆ್ಯಂಡ್ ನಿಮ್ಗೆ ಅಲ್ಲಿ ಟೇಬಲ್ ಮೇಲೆ ಕಾಣಿಸ್ತಿರೋ ಮಿನಿ ಗಿಫ್ಟ್ಸ್ ಅಂದರೆ ರಿಟರ್ನ್ ಗಿಫ್ಟ್ಸ್ಗಳು ಬರ್ತ್ಡೇಗೆ ಬಂದಿರೋ ಮಕ್ಳುಗಳಿಗೆ ಕೊಡಬೇಕು ಅಂತ ನಾನು ಮತ್ತು ನನ್ನ ಚಿಕ್ಕನಾದ್ನ ಇಬ್ಬರು ಸೇರಿ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಮಾಡಿದ್ದಾಯಿತು. ಅಂದರೆ ವಾಟರ್ ಕಪ್ಸಲ್ಲಿ ಓಪನ್ ಮಾಡಿ ಅದ್ರ ಒಳಗಡೆ ಮಿನಿ ಚಾಕ್ಲೇಟ್ಸ್ಗಳನ್ನ ಹಾಕಿ ಪ್ಯಾಕ್ ಮಾಡಿ ಈ ಥರ ಬೋ ಎಲ್ಲ ಹಂಚಿ ರೆಡಿ ಮಾಡಿದ್ದಾಯಿತು. ಲಾಸ್ಟಿಗೆ ಈ ಗಿಫ್ಟ್ಸ್ಗಳನ್ನು ಕೂಡ ನಾನು ಎಲ್ಲ ನಮ್ಮ ಅತ್ತೆ ರೂಮಲ್ಲೇ ಇಟ್ಟು ನನ್ನ ಹಸ್ಬೆಂಡ್ ಇಲ್ಲದೇ ಇರೋ ಟೈಮಲ್ಲಿ ಎಲ್ಲದನ್ನು ಪ್ಯಾಕ್ ಮಾಡಿ ಮತ್ತು ನಮ್ಮ ಅತ್ತೆ ರೂಮಲ್ಲೇ ಇಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಇಲ್ದಿರೋ ಟೈಮಲ್ಲಿ ಎಲ್ಲ ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾಯಿತು. ಸರ್ಪ್ರೈಸ್ದು ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಆಗಿರ್ತಾರೆ. ಯಾಕಂತಂದರೆ ಅವ್ರಿಗೆ ಆಡಂಬರ ಇಷ್ಟ ಇಲ್ಲ ಅಂತ ಗೊತ್ತಿದ್ರೂ ಏನೋ ಮಾಡಿದ್ದಾಳೆ ಬಿಡು, ಅವಳ ಎಫರ್ಟಿಗೆ ನಾನು ಯಾಕೆ ಬೇಜಾರು ಮಾಡಲಿ ಅಂತ ಏನೋ ಖುಷಿ ಪಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟೇನೇ. ಬಟ್ ತುಂಬಾ ಅಂದರೆ ಒಳ್ಳೆಯವರು. ಫ್ಯಾಮಿಲಿ ಕೂಡ ನನಗೆ ಅಷ್ಟೇ ಒಳ್ಳೆಯ ಫ್ಯಾಮಿಲಿ ಸಿಕ್ಕಿದೆ. ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋಸು ಹೇಗೆ ಬಂದಿದೆ ಏನು ಅಂತ ನನಗೆ ಗೊತ್ತಿಲ್ಲ. ವಾಯ್ಸ್ ಓವರು ಕೂಡ ಸ್ವಲ್ಪ ನಾಯ್ಸ್ ಕೇಳಿಸ್ತಿದೆ ಅಂದ್ಕೊತೀನಿ, ಬಿಕಾಸ್ ನಾನು ಮೈಕ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಫೋನಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಏನಾದರೂ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.